ನಿನ್ನೆಯಿಂದ ಒಬ್ಬರು ಯಾರನ ಸ್ನೇಹ ಆಗಲಿ ಚೈತನ್ಯ ಆಗಲಿ ಆದಿಶಂಕರನಾಗಲಿ ಯಾರನ ಒಬ್ಬರು ಕೂಡ ಮಾತಾಡಿಲ್ಲ. ನೆನ್ನೆ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಅದನ್ನ ಸಿಕ್ಕೊಂಡು ಕೇಳಿದ್ನಿ ಅಂದ್ಬಿಟ್ಟು ಎಲ್ಲ ಅಡುಗೆ ಮಾಡ್ಕೊಂಡು ಅವರೇ ತಿಂದಿರೋದಲ್ದಿರ ನನ್ನ ಜೊತೆಗೆ ಮಾತಾಡೋದೇ ಬಿಟ್ಬಿಟ್ಟವ್ರೆ. ನಮ್ಮ ಕೃಷ್ಣ ಬರ್ತಾನಲ್ಲ ಕೃಷ್ಣ ವಾ ನಮ್ಮ ಅಂಬುಜದಾಗ ನಮ್ಮ ಅಮ್ಮನ ಆ ಜಾಗ ಬರ್ಬೋದು ಬಿಡ್ತಂಗ ಅವನಪ್ಪ. ಆ ಜಾಗ ಬಿಟ್ಟು ಕದ್ಲು ಹೋಗು. ಆ ಜಾಗದಾಗ ಉಳ್ಕೊಂಬಿಟ್ಟವಳೆ. ಎಲ್ಲ ಬರ್ಬೋದಿರ್ಬೇಕು ಆ ಜಾಗನ. ಇರ್ಬೇಕು ಏನ ಹೇಳು. ಈಗ ಬಾಗಿಲು ಲಿಕ್ಕಿದ್ದೀನಿ ಇದ್ರಾಗ ಅರ್ಧ ಎಣ್ಣೆ ಅರ್ಧ ನೀರು ಬೆಳೆಸಿದ್ದೀನಿ. ಈ ಬ್ಯಾಗಿಗೆಲ್ಲ ನೀರು ಕುಡಿತಾ ಇರ್ಬೇಕನ್ಸ್ತದೆ. ಕುಡಿದ್ಬಿಟ್ರೆ ನೀರು ಕಿಕ್ಕೆಲ್ಲ ಇಲ್ದೋಗ್ತದೆ. ಅದಕ್ಕೆ ಅರ್ಧ ಎಣ್ಣೆ ಅರ್ಧ ನೀರು ಬೆಳೆಸಿದ್ದೀನಿ. ಇದು ನಿಲ್ಲಿಗ್ಬಿಟ್ಟು ಹೋದಿನಿ. ಹುಷಾರ ಹುಡುಗರ ನೆದ್ಕೊಂಬಿಟ್ಟಾರ. ನೀನು ಪಾಸ್ಕೊಳ ನೋಡ್ಕ. ಆಮೇಲೆ ಅಲ್ಲಲ್ಲೇ ನಿನ್ನೆಲ್ಲ ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ನಾನು ಮಾತಾಡ್ಸೋದೇ ಇಲ್ಲಲ್ಲ ಅವರು. ಬಾಯಿ ಮಣ್ಣಾಗ ಅಡುಗೆ ಇಲ್ಲ ಮಾಡ್ದೋಗಿಲ್ಲ. ಏನೋ ಬಿಡು. ನಾನು ಓಡ್ಲಾಗಿದ್ದೆ ತಂದ್ಕೊಡ್ತೀನಿ. ಏನೋ ಹೋಗಪ್ಪ, ಇವಾಗಿನ ಕಾಲದಾಗ ಯಾರು ನಂಬೋದು ಯಾರನ್ನ ಬಿಡೋದು? ಯಾರು ನಂಬೋದು ಯಾರನ್ನ ಬಿಡೋದು? ಯಾರು ನಂಬೋದಿರೋ ಈ ಬಾಗ್ಲು ಇಲ್ಲೇ ಇರಲಿ. ಬರ್ತೀನಿ ನಾನು. ಎತ್ತದೈತ್ಯಾ? ಬರ್ತೀನಿ ಇರೋ. ಊಟ ಇರೋ ತಿನ್ನೋಣ. ಸಾರಿದಮ್ಮ ಊಟ ಸಿಗಮ್ಮ ಹೊಟ್ಟೆಸದೆ. ಇದೇನಿದು ಬಾಟ್ಲಿ ತಂದವನೆ? ದೂಸ್ಕಿ ಸಿಗ್ಬೋದ ಅಷ್ಟು ಕುಡ್ಕೊಂಡು ಅಂತಾರೆ. ಅದಕ್ಕೆ ಇಲ್ಲಿಗೆ ಬಿಟ್ಟೋದ್ನ ಎಲ್ಲ ನಂಗೆ ಕುಡಿಯಕ್ಕ ತಂದಾಗ ಒಂದು ತಡಿ ಅಷ್ಟು ಕುಡ್ಕೊಂಬಿಟ್ಟಣ. ಬಲ್ ಸಿಗದೆ. ನಿಂಬೆಹಣ್ಣೇನು ಹಾಕ್ತಂಗವನೆ? ಜಾಸ್ತಿ ಏನು ಹಾಕಿಲ್ಲ ನಿಂಬೆಹಣ್ಣು. ಸೀನು ಕಮ್ಮಿ ಅದು. ಸಾಕು ಬಿಡು. 5 ವರ್ಷ ಕುಡಿ ಅಂತಡಿ. 5 ವರ್ಷ ಇಂದು ಅಷ್ಟು ಹಂಗೆ ಕುಡ್ಕೊಂಬಿಡೋಣ. ಬಾಬಾ ಸುಸ್ತಾಗೋಯ್ತು ಹೋಗು ಅತ್ತ. ಅಮ್ಮಮ್ಮ ಈ ಬಿಸಿಕ ಅದು ಕುಡ್ದಿರೋದಕ್ಕ ತಣ್ಣಗದೆ. ಮನ್ಸಿಗೆ ಏನೋ ಒಂಥರ ಸಮಾಧಾನ. ಅದು ಕುಡ್ದಿದ್ದಕ್ಕ ಅದನ್ನು ತಲ್ಸುತ್ತಂಗೆ ಬರ್ತಂಗದೆ. ಏನು ಹೇಳು. ಬಾಬಾ ಮನ್ಸಿಗೆ ಏನೋ ಒಂಥರ ಹೋಗಮ್ಮ ಸಮಾಧಾನ. ಚೆನ್ನಾಗದೆ. ಅದು ಹೇಳ್ತಾನ ದೂಸು ಕೇಳಬೇಕು. ಇನ್ನೊಂದು 2 ಬಾಟ್ಲು ತಂದ್ಕೊಡ ಅಂತ. ನೋಡು ಬಾಟ್ಲು ಅಲ್ಲಿ ಬಿಡು. ನಾನು ಇಲ್ಲಿ ಜಂಬೂರ್ಗಳಾದ ಇದ್ದೀನಿ ನೀರು ಕುಡಿಯೋಣ ಅಂತ. ಬೇಡಮ್ಮ ನಾನು ಆ ಬಾಟ್ಲಾಗಿಂದ ನೀರು ಕುಡ್ಕೊಂತೀನಿ. ಜಗಮೇ ಮಾಯಾ ಅಯ್ಯೋ ಪಾರ್ಗುಳ ತುಂಬ ಇದ್ನಲ್ಲ. ಏನಾಗೋದು ಅದೇ ಎಲ್ಲ ಇದ್ದೀರ ನೀರ ಅಂಬುಜತೆ ನೀರೆಲ್ಲ ಇದ್ದಾವ ಲೇ. ಆ ಬಾಟ್ಲಾಗಿಂದ ನಾನು ಅಷ್ಟು ಕುಡ್ಕನ. ಇನ್ನು ಮಿಕ್ಕಿದ ನೀರ ಕುಡ್ಕ. ಅಯ್ಯೋ ನಿಮ್ಮ ಮಗ ಮುಂದೆ ಹೋಗ. ನಾನು ಏನು ಕೇಳಿಲ್ಲ ಅರ್ಧ ಎಣ್ಣೆ ಅರ್ಧ ನೀರು ಅಂತ. ಏನಕ್ಕೆ ನೀನು ಕುಡಿಯೋಕೆ ಹೋಗಿದ್ದ? ಅಯ್ಯೋ ಅದು ಕುಡ್ದಾಗಿದ್ದ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಎಲ್ಲೋ ತೇಳ್ತಾ ಇದ್ದೀನೇನೋ ಅನ್ಸ್ತದೆ ಕೃಷ್ಣ. ಸರಿ ಎಂದ ಹೇಳ್ದಾಗೋಯ್ದಪ್ಪ. ಫಸ್ಟ್ ನಾನು ಇಲ್ಲಿಂದ ಓಡೋಗ್ಬೇಕು. ಇಲ್ಲಾಂದ್ರೆ ನಮ್ಮ ಮಾವನ ಬಜಾರ್ ಸರಿ ಹೋಗಿದ್ದ ನನ್ನನ್ನು. ಲೇ ಇಂಥ ಬಾಟ್ಲುಗಳ ಇನ್ನೂ ಒಂದು 5 ತಂದ್ಕೊಡೋಣಂಕ. ಯಾಕ ಒಂದು 50 ತಂದ್ಕೊಡ್ತೀನಿ ನೋಡು. ಎಂದ ಕೆಲಸ ಮಾಡಿದಪ್ಪ ಭಗವಂತ. ಏನೋ ಆಗಿದ್ರೆ ಸಾಕಪ್ಪ. ಯಾವಾಗ ತಂದ್ಕೊಡ್ತೀಯಾ? ಬ್ಯಾಮ್ಸ್ ಗುರು ನೀನ ನಿಂದ ಸಾವನಂಕ. ನಾನು ಹೇಳ್ಬಿಟ್ಟು ಹೋಗಿಲ್ಲ ಯಾರಿಗೂ ಕೊಡ್ಬೇಡ ಅಂತ. ಅದು ನೀನು ಕುಡ್ಕೊಂಡಿದ್ಯಲ್ಲ ಎಂದ ಒಳಗೆ ಹೋಗಿ ನೀನು ಮಾವಿಗೆ ತಿಂದ್ರೆ ಅಷ್ಟೇನ. ಯಾಕೋ ತಲೆ ಸುತ್ತೈತ್ಲೆ ಕೃಷ್ಣ. ಯಾಕೋ ತಲೆ ಸುತ್ತಾನೆ ಅದೇನಂಕ. ಸುದ್ದಿ ಇನ್ನೇನು ಮಾಡೋದು ಹೇಳು ತಲೆ. ಅಯ್ಯೋ ಬಿಡೋಗ್ಲಲ್ಲಪ್ಪ. ಏನಪ್ಪ ಮಾಡೋದು? ಸರಿ ಎಂತ ಕೆಲಸ ಆಗೋಯ್ತು. ನಾನು ಹುಡುಗರು ಎದ್ಕೊಂಡ್ರೆ ಹೇಳೆಲ್ಲ ಹೇಳಿದ್ದೀನಿ ಆವಾಗಿನ. ನಾನು ನೋಡು ಎಂಥ ಕೆಲಸ ಆಯಿತು. ಇನ್ನು ಎದುರೇ ಏನೇನು ರಾಮಾಯಣಿಗೆ ಮಾಡ್ತಾಳೋ ಕುಡಿದಿರನೇ ಹಂಗೆ ಆಡ್ತಾಳೆ. ಇವಾಗ ಕುಡ್ದವಳೆ ಇನ್ನು ಯಾರ್ಯಾರು ಗಾಜ ಬಿಡಿಸ್ತಾಳೋ ಅದು ಹೆಂಗೆ ಅದನೋ ನಾನು ಕಾಣೆಯಪ್ಪ ಕಾಣೆ. ಅಂಬುಜತೆ ಎದೆ ಅದೇ ನಮ್ಮ ಗುಂಡದ ನೋಡಿದ್ರೆ ಪರ್ಗೆತ್ಕೊಂಡು ಇದು ಬೀಳ್ದಾಳೆ. ನಾನು ಏನು ಮಾಡೋದು ಇವಾಗ ನಾನು? ತಟ್ಟೆಗ ಅರ್ಧ ಊಟ ತಿಂದಿನಿ ಅರ್ಧ ಊಟ ಹಂಗೆ ಇದೆ. ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಮೇಲು. ರಾತ್ರಿ ಗಂಟೆ ಈ ಕಡೆಗೆ ಬರೋದೇ ಬೇಡ. ಅಯ್ಯಯ್ಯೋ ಇದೇನು ಮನೇನೇ ಇಲ್ಲ ಅರಮನೆನಾ? ಅಯ್ಯೋ ಭಗವಂತ ಇಂಥ ಮನೇಲೂ ಇರ್ತವ? ಲೇ ಯಾವುದೋ ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ಯಲ್ಲೋ? ಅಮ್ಮ ಯಾವುದೋ ಮನೆ ಅಲ್ಲ ಅಖಿಲ ಮನೆ ಇತ್ತು. ಏನಾಯ್ತು ಹಿಂಗವೆ ಮನೆಗಳು? ಓಹೋ ಸೋಫಾಗಳು ನೋಡ ಹೆಂಗವೆ. ಅಪ್ಪೋ ಬೈಲೆ ಲೇ ಏನಾಯ್ತು? ನಿನ್ನ ಮಗಳ ಮನೆ ಅಪ್ಪ, ನಿನ್ನ ಮಗಳ ಮನೆ. ಅಮ್ಮ ಏನಮ್ಮ ಇದು? ಏನೋ ಅಮ್ಮ ಎಲ್ಲೋ ದೇವಲೋಕ ಬಂದಂಗಿದ್ದಿರ್ಲೇನವಳೆ. ಮಕ್ಕಳು ಬಿಟ್ಬಿಟ್ಟು ಬಂದಲ್ಲೇ ಬತಾವ್ರೆ. ಅಪ್ಪೋ ಬೈಲೆ ನಮ್ಮ ವಕೀಲಕ್ಕೆ ನಿಂತ ಮನೆಗೋಳ. ಅಯ್ಯೋ ಎಷ್ಟು ಪುಣ್ಯ ಮಾಡೋಳೆ. ನಾವಿರೋದು ಅಂಥ ಮನೆಗೆ. ನಮ್ಮ ಅತ್ತೆ ಎಷ್ಟು ಜಂಬ ಮಾಡ್ತಾಳೆ.
ಅಖಿಲಕ್ಕನ ಒಂದು ಚೂರು ಜಂಬ ಮಾಡಲ್ಲ. ನಮ್ಮ ಅಖಿಲಕ್ಕನ ಅವತ್ತು ನಿಂಕ ಹಂಗೆ. ಓ ಇವೆಲ್ಲ ಮಲ್ಕೊಳ ಮನಿಗ್ಲು. ಹೂನಪ್ಪ ಮನುಷ್ಯ ನೋಡಪ್ಪ ಎಷ್ಟು ಚೆನ್ನಾಗದೆ. ನಾನು ಇದ್ರ ಮೇಲೆ ಮಲ್ಕೊಳೋದು. ಹಂಗೆಲ್ಲ ಮಾಡ್ಕೊ ಸುಮ್ಮನೆ ಇರು. ಬಾರ ಕಂದ ಡ್ಯಾಡಿ ಇನ್ನ ಬಂದಿಲ್ಲಮ್ಮ. ನೋಡ್ತಾ ಇವಳ ಬಂದಿರೋದು ಬಿದ್ದಿದ್ದು ಹೋದ್ರೆ ಮನೆಗೆ ಬಂದಿದ ತಕ್ಷಣ ಡ್ಯಾಡಿನ ಕೇಳ್ತಾಳೆ. ಚಂದ್ರ ಎಲ್ಕನ ಹೋಗ್ಬಿಟ್ಟು ಬಂದ್ರೆ ಸಾಕು. ಡ್ಯಾಡಿ ಕಾಣಿಸ್ಬಿಡ್ಬೇಕು ಇವಳ್ಕ. ಓ ಬರ್ತಾರೆ ಚಂದು ಬಾಪ ಡ್ಯಾಡಿನ ಬರ್ತಾರೆ. ಬಡವ್ರ ಮನೆ ಹೆಂಗೈತೋ ಏನೋ. ಹೂನಮ್ಮ ಬಡವ್ರ ಮನೆನೆ. ಏನು ಚೆನ್ನಾಗಿಲ್ಲ ಬಿಡಮ್ಮ. ಯಾಕಮ್ಮ ಈ ಗುಡಿಸ್ಲಾಗಿದ್ಯಾ ಅಖಿಲ? ಅಲ್ಲಮ್ಮ ಈ ಗುಡಿಸ್ಲಾಗಿದ್ಯಲ್ಲಮ್ಮ ನ್ಯಾಯನೇನಮ್ಮ? ಅಖಿಲ ಆ ಕಡೆ ಒಂದೇ ಒಂದು ರೂಮ್ ಅದಲ್ಲ. ಒಂದೇ ಒಂದು ಬೆಡ್ಡು, ಅದ್ರ ಮೇಲೆ ನಾನು ಮಲ್ಕೊಳೋದು. ಅಣ್ಣಯ್ಯ ಒಂದು ರೂಮಲ್ಲ ಇರೋದು 4 ರೂಮು. ಮೇಲ್ಗಡೆನೂ ರೂಮ್ಗಳಿವೆ. ನೀನೆಲ್ಲ ಬೇಕಾದ್ರೂ ಮಲ್ಕ. ಅಖಿಲ ಏನಮ್ಮ ಇದು ಮನೆನ ಏನಮ್ಮ ಇದು? ಹಾಲು ಎತ್ಕೊಂಬದಲ್ಲಮ್ಮ. ಹಂಗದಲ್ಲಮ್ಮ ಮನೆ. ಅಮ್ಮ ಅಪ್ಪ ಅಣ್ಣಯ್ಯ ಚಂದ್ರ ಮನೆಯಲ್ಲ ಇಷ್ಟ ಆಯ್ತು ಅಖಿಲಕ್ಕ. ಮನೆ ಚೆನ್ನಾಗೈತೆ ಅಖಿಲಕ್ಕ. ಅಖಿಲ ನಾವ್ ಹಿಂಗ ಹಳೆ ಬಟ್ಟೆಗಳು ಹಾಕೊಂಡ್ ಬಂದಿದ್ರಲ್ಲ, ನಿಮ್ಮ ಯಜಮಾನ್ರೆ ಏನೋ ಬೈಕಂಡ್ರೆ? ಅದ್ಯಾಕ್ ಬಾವ ಅಂತ ಮಾತಾಡ್ತಾ ಇದ್ದೀರಿ? ನಾವು ಬಟ್ಟೆಗೆ ಬೆಲೆ ಕೊಡೋರಲ್ಲ ಬಾವ, ಮನ್ಸಿಗೆ ಬೆಲೆ ಕೊಡೋರು. ಕೇಳಿಸ್ಕೊಂಡ್ರ ಅಣ್ಣಯ್ಯ? ಅಮ್ಮ ಅಪ್ಪ ಕೇಳಿಸ್ಕೊಂಡ್ರ? ಬಾವ ಅತ್ತೆ ಬಾವ ಚಂದ್ರ ಎಲ್ಲ ಚೆನ್ನಾಗಿದ್ದೀರೇನಮ್ಮ? ಹ್ಞೂ ಬಾವ ಚೆನ್ನಾಗಿದ್ದೀರಿ. ನೀವು ಚೆನ್ನಾಗಿದ್ದೀರಾ? ಈಗಮ್ಮ ಇಷ್ಟು ಮಾತ್ರ ಇದ್ದೀರಿ. ಕಾಫಿ ಏನು ಮಾಡ್ಕೊಟ್ಟೇನೇ ಇಲ್ಲ ಇವಾಗೆ ಬಂದಿದ್ದು. ಫಸ್ಟ್ ನಿನ್ನ ಮಗಳನ್ನೇನೋ ಕೇಳಪ್ಪ. ಬಂದಾಗಿಂದ ಡ್ಯಾಡಿ ಅಂತ ಬಡ್ಕೊಂತಾನೆ ಅವಳೆ. ಓನಮ್ಮನೆ ಓನ. ಓ ದೂರ ಬುರ ಹೋಗಿದ್ದ ನೀನು? ಬಂದೇರು ಬಟ್ಟೆ ಚೇಂಜ್ ಮಾಡಿ ಬರ್ತೀನಿ, ಎತ್ಕೊಂತೀನಿ. ಅರೇ ಅದೇ ಅಡುಗೆ ಮಾಡೋಕ್ಕೆ ಕೆಲಸದವ್ರಿಗೆ ಯಾರಿಗಾದ್ರೂ ಹೇಳ್ಬಿಟ್ರಿ? ಅದೇನು ಇಷ್ಟು ದಿನದಿಂದ ನಾನೇ ಅಡುಗೆ ಮಾಡ್ತೀನಿ, ಬೇರೆ ಕೆಲಸ ಎಲ್ಲ ಅವ್ರು ಮಾಡಲಿ ಅಂತ ಇದ್ದೆ. ಇವಾಗ ಅದೇನೋ ಕೆಲಸವ್ರು ಕೇಳು ಅಂತ ಇರೋದು. ಏನೋ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಮ ಅಪ್ಪನು ನಮ್ಮ ಅಮ್ಮನೂ ನಮ್ಮ ಅಣ್ಣಯ್ಯನು ನನ್ನ ತಂಗಿ ಬಂದವರಲ್ಲ ಅವ್ರ ಜೊತೆಗೆ ಇರಬೇಕು ಅನಿಸ್ತೈತೆ. ಆಗ್ಬೋದು ಹೇಳ್ತೀನಿ ಬಿಡು. ಹೇಳ್ತೀನಿ, ಅವರೇ ಬಂದು ಅಡುಗೆ ಮಾಡ್ತಾರೆ. ಅದೇನೇನು ಮಾಡಬೇಕೋ ಹೇಳ್ಬಿಡು. ಇರು ರವಿ ಕೈಲಿ ಹೇಳಿ ಕಳಿಸ್ತೀನಿ. ರವಿ ಹೋಗಿ ಕರ್ಕೊಂಬರ್ತಾನೆ. ಸರಿ ರೀ ಆಯಿತು. ನಾವೇ ಹುಡುಕಿದ್ರು ಇಂಥ ಒಳ್ಳೆ ಗಂಡು ಸಿಗ್ತಾ ಇರಲಿಲ್ಲಮ್ಮ. ಅಮ್ಮ ಒಳ್ಳೆಯವರಮ್ಮ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ? ನೀವೇ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡ ಅರಮನೆಗೆ ನಾನು ಒಬ್ಬಳೇ ರಾಣಿ. ಇವಾಗ ನೀವೆಲ್ಲ ಬಂದಿದ್ರಲ್ಲ, ನಂಗೆ ಗಾತ ಇರೋ ಖುಷಿಗೆ ಏನು ಹೇಳ್ಬೇಕಂತಾನೆ ತಿಳಿತಾ ಇಲ್ಲ. ಅಯ್ಯೋ ಕೆಲಸದವ್ರಿಗೆಲ್ಲ ಏನಕ್ಕಮ್ಮ, ನಾನೇ ಮಾಡ್ತಾ ಇರ್ತಾನೆ. ನಿಂಗೆ ಏನು ಬೇಕು ಹೇಳೋ ಮಾಡ್ಕೊಡ್ತೀನಿ ನಾನು. ಬೇಡ ಅದೆಲ್ಲ ಬೇಡ ಬಾವ. ಬಾವ ಬರ್ರಿ, ಹಂಗೆ ಹೋಗಿ ಒಂದು 10 ಜೊತೆ ಬಟ್ಟೆ ತಗೊಂಬರೋಣ. 10 ಜೊತೆ ಬಟ್ಟೆನಾ? ಏನಕ್ಕೆ ಬಾವ? ಅಯ್ಯೋ ನೀವು ಬರ್ರಿ ಮವ, ಬನ್ರಿ ನೀವು. ಇರ್ಲಿ ಬಿಡಪ್ಪ, ಕೂಲಿ ಕೆಲಸ ಮಾಡೋರು. ಬಾ ಮವ. ಇವಾಗ ನಾಳೆ ಹೋದ್ರೆ ನೀವು ನಾಳೆ ಕೂಲಿ ಕೆಲಸ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀರೇನಾ? ನಾವು ಕೂಲಿ ಕೆಲಸ ಮಾಡೋರೇನಪ್ಪ ಅನ್ಕೊಂಡಿದ್ದೀರಿ? ಏನು ನಾವು ಕೂಲಿ ಮಾಡೋರೆ? ಅದನ್ನೆಲ್ಲ ಬದಲಾಯಿಸೋಣ ಬರ್ರಿ. ಏನು ಕಾಲಕ್ಕೂ ಒಂದೇ ಥರ ಇರ್ಬೇಕೇನೋ? ಅಪ್ಪ ಅಣ್ಣಯ್ಯ ಹೋಗ್ರಿ. ಬರ್ರಿ ರವಿ, ನೀನು ಬಿಡು. ಬೇರೆ ಕಾರಲ್ಲಿ ಹೋಗಿ ಆ ಅಡುಗೆ ಮಾಡೋ ಮನೆ ಕರ್ಕೊಂಬ. ನಾನು ಹೋಗ್ತೀನಿ, ನಾನೇ ಡ್ರೈವ್ ಮಾಡ್ಕೊಂಡು. ಮವ ಕೂತ್ಕೊಳ್ರಿ ಮವ. ಬಾವ ಕೂತ್ಕೊಳ್ರಿ. ಬೇಡ ಅಂದ್ರೂ ನೀನು ಕೇಳಬೇಕಲ್ಲಪ್ಪ. ಇರ್ಲಿ ಮವ, ನೀವು ಕೂತ್ಕೊಳ್ರಿ ಮವ. ಅಮ್ಮ ಚಂದ್ರ ನಡೀರಿ, ನಿಮ್ಗೆ ಬೇರೆ ಬಟ್ಟೆ ಕೊಡ್ತೀನಿ, ಹಾಕೊಂಡಿರಿ. ನಮ್ಗೇನಕ್ಕಮ್ಮ ಬೇರೆ ಬಟ್ಟೆ? ಸರಿ ಹೋಯ್ತು ನಿನ್ ಕತೆ. ನಡಿಯಮ್ಮ ನೀನ. ಮುಂದುವರಿಯುವುದು